ಒಂದು ಬಂಕಲ್ಲಿ 75 ರೂಪಾಯಿ ಇದೆ, ಮತ್ತೊಂದು ಬಂಕಲ್ಲಿ 69 ಇದೆ, ಮತ್ತೊಂದು ಬಂಕಲ್ಲಿ 89 ರೂಪಾಯಿ ಇದೆ. ಕೇಳಿದರೆ ನಮಗೆ ಬಂದಿರೋ ಆದೇಶ ಅಷ್ಟು ಅಂತ ಬಂಕ್ನವ್ರು ಹೇಳ್ತಿದ್ದಾರೆ. ಈ ಸರ್ಕಾರನೇ ಇದು ನಿಗದಿಪಡಿಸಿದೆಯೋ ಅಥವಾ ಏಜೆನ್ಸಿಯವ್ರು ಮಾಡ್ತಾ ಇದ್ದಾರೆ ಅಥವಾ ಮಾಲೀಕರು ಮಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ನಾವು ಗೊಂದಲದಲ್ಲಿದ್ದೀವಿ. ವಿಶ್ವದ ತೈಲ ಭಂಡಾರಗಳ ಸುತ್ತ ಶುರುವಾಗಿರುವ ಯುದ್ಧದ ಕಿಡಿ ಇದೀಗ ತುಮಕೂರಿನಲ್ಲೂ ತನ್ನ ಎಫೆಕ್ಟ್ ತೋರಿಸಲು ಆರಂಭಿಸಿದೆ. ಎಸ್ ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಸಂಘರ್ಷದ ಪರಿಣಾಮವಾಗಿ ಇಂಧನ ಸಂಬಂಧಿತ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದ್ದು, ಅದರ ಬಿಸಿ ಈಗ ತುಮಕೂರು ಜಿಲ್ಲೆಯ ಜನರಿಗೂ ತಟ್ಟಿದೆ. ಜಿಲ್ಲೆಯಲ್ಲಿ ಸಿಎನ್ಜಿ ಹಾಗೂ ಎಲ್ಪಿಜಿ ಗ್ಯಾಸ್ ಬೆಲೆಯಲ್ಲಿ ಏಕಾಏಕಿ ಏರಿಕೆ ಕಂಡುಬಂದಿದ್ದು, ವಿಶೇಷವಾಗಿ ಆಟೋ ಚಾಲಕರಿಗೆ ದೊಡ್ಡ ಹೊಡೆತ ನೀಡಿದೆ. ಹೋಟೆಲ್ ಉದ್ಯಮಕ್ಕೆ ಈಗಾಗಲೇ ತಟ್ಟಿದ ಗ್ಯಾಸ್ ಬೆಲೆ ಏರಿಕೆಯ ಬಿಸಿ ಈಗ ಆಟೋ ಚಾಲಕರ ಬದುಕಿನ ಮೇಲೂ ಪರಿಣಾಮ ಬೀರುತ್ತಿದೆ. ತುಮಕೂರು ಜಿಲ್ಲೆಯ ವಿವಿಧ ಗ್ಯಾಸ್ ಬಂಕ್ಗಳಲ್ಲಿ ಎಲ್ಪಿಜಿ ದರದಲ್ಲಿ ಭಾರೀ ವ್ಯತ್ಯಾಸ ಕಂಡುಬಂದಿದೆ. ಒಂದು ಗ್ಯಾಸ್ ಬಂಕ್ನಲ್ಲಿ ಲೀಟರ್ಗೆ 75 ರೂಪಾಯಿ ಇದ್ದರೆ ಮತ್ತೊಂದು ಬಂಕ್ನಲ್ಲಿ 69 ರೂಪಾಯಿ, ಇನ್ನೊಂದು ಬಂಕ್ನಲ್ಲಿ 89 ರೂಪಾಯಿವರೆಗೆ ವಸೂಲಿ ಮಾಡಲಾಗುತ್ತಿದೆ. ಒಂದೇ ಜಿಲ್ಲೆಯಲ್ಲಿ ಒಂದೇ ಗ್ಯಾಸ್ಗೆ ಬೇರೆ ಬೇರೆ ದರ ವಸೂಲಿ ಮಾಡುತ್ತಿರುವುದು ಆಟೋ ಚಾಲಕರಲ್ಲಿ ಗೊಂದಲ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸ್ಪಷ್ಟತೆ ನೀಡುವಂತೆ ತುಮಕೂರು ಜಿಲ್ಲಾಧಿಕಾರಿಗೆ ಆಟೋ ಚಾಲಕರು ಮನವಿ ಸಲ್ಲಿಸಿದ್ದಾರೆ. ಗ್ಯಾಸ್ ಬಂಕ್ಗಳಲ್ಲಿ ತಪಾಸಣೆ ನಡೆಸಿ ನಿಯಮ ಬಾಹಿರವಾಗಿ ದರ ಹೆಚ್ಚಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ನಗರದಲ್ಲಿ ಸುಮಾರು ಒಂದು 8 LPG ಆಟೋ ಮತ್ತು CNG ಗ್ಯಾಸ್ ಒಂದು 4 ಬಂಕ್ ಇದ್ದಾವೆ. LPG ಗ್ಯಾಸ್ ಬಂಕಲ್ಲಿ ಭಾಳಷ್ಟು ವ್ಯತ್ಯಾಸ ಕಾಣಿಸ್ತಿದೆ ದರದಲ್ಲಿ. ಒಂದು ಬಂಕಲ್ಲಿ 75 ರೂಪಾಯಿ ಇದೆ, ಮತ್ತೊಂದು ಬಂಕಲ್ಲಿ 69 ಇದೆ, ಮತ್ತೊಂದು ಬಂಕಲ್ಲಿ 89 ರೂಪಾಯಿ ಇದೆ. ಇದು ಒಂದು ಕೇಳಿದರೆ ನಮಗೆ ಬಂದಿರೋ ಆದೇಶ ಅಷ್ಟು ಅಂತ ಬಂಕ್ನವ್ರು ಹೇಳ್ತಿದ್ದಾರೆ. ಈ ಸರ್ಕಾರನೇ ಇದು ನಿಗದಿಪಡಿಸಿದೆಯೋ ಅಥವಾ ಏಜೆನ್ಸಿಯವ್ರು ಮಾಡ್ತಾ ಇದ್ದಾರೆ ಅಥವಾ ಮಾಲೀಕರು ಮಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ನಾವು ಗೊಂದಲದಲ್ಲಿದ್ದೀವಿ. ನೆನೆ ಸ್ವಸಹಾಯದ ಬಗ್ಗೆ ನಾವು ಒಂದು ಪ್ರತಿಭಟನೆ ಸಹ ಮಾಡಿವಿ. ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಮತ್ತು ಅಂತೇಳ್ಬಿಟ್ಟು ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಇವತ್ತು ತುಮಕೂರು ಜಿಲ್ಲಾ ಬಿಜೆಪಿ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದಿಂದ ಮನವಿ ಪತ್ರ ಸಹ ಕೊಟ್ಟಿದ್ದೀವಿ. ಮತ್ತು ತುಮಕೂರು LPG ಇದರಲ್ಲಿ ಭಾಳಷ್ಟು ನಮ್ಗೆ ಅನುಮಾನ ಇದ್ದಾವೆ, ಮತ್ತು ತೂಕದಲ್ಲೂ ಅನುಮಾನ ಬರ್ತಿದೆ, ಅಳತೆಯಲ್ಲೂ ಅನುಮಾನ ಬರ್ತಿದೆ. ಆದ್ದರಿಂದ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ತಕ್ಷಣ ತುಮಕೂರು ಜಿಲ್ಲೆಯ ಎಲ್ಲ LPG ಬಂಕ್ಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅದ್ರ ಬಗ್ಗೆ ಮಾಹಿತಿ ಕಲಾಕಬೇಕು ಮತ್ತು ಪ್ರತಿ ದಿವಸದ ಆನ್ಲೈನ್ ರೇಟು ಡಿಸ್ಪ್ಲೇ ಮಾಡಬೇಕು ಮತ್ತು ಎಲ್ಲ ಬಂಕ್ಗಳು ತಪಾಸಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿ ಮನವಿ ಮಾಡ್ತಾಯಿದ್ದೀನಿ.